ಅರಸೀಕೆರೆ ತಾಲೂಕಿನ ಚೆಲ್ಲಾಪುರದಲ್ಲಿನ ಶ್ರೀ ಬಸವೇಶ್ವರ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನರ ಪುಣ್ಯಕ್ಷೇತ್ರವು ಬಹಳ ವಿಶಿಷ್ಟವಾದುದು. ಅರಸೀಕೆರೆಯಿಂದ ಪೂರ್ವದ ಕಡೆಗೆ ಕೆರೆಯಾಚೆಯ ಕೋಡಿಹಳ್ಳಿಯ ಸಮೀಪ ಬಲಭಾಗದಲ್ಲಿನ ಕೆಲ್ಲಂಗೆರೆ ಚೆಲ್ಲಾಪುರ ರಸ್ತೆಯಲ್ಲಿ ಸುಮಾರು 5 ಕಿಲೋಮೀಟರ್ ಸಾಗಿದರೆ ಬಟ್ಟ ಬಯಲಿನ ನಡುವೆ ಪ್ರಕೃತಿಯ ಸುಂದರ ತಾಣದಲ್ಲಿ ಕಂಗೊಳಿಸುವುದೇ ಸುಂದರ ಗ್ರಾಮ ಚೆಲ್ಲಾಪುರ. ನಯನ ಮನೋಹರ ದೃಶ್ಯಗಳಿಂದಲೂ ವಿಶಾಲವಾದ ಬೀದಿಗಳಿಂದಲೂ ಕೂಡಿರುವ ಈ ಗ್ರಾಮ ನೋಡಲು ರಮಣೀಯವಾಗಿರುವುದು. ಸದಾ ಒಂದಲ್ಲ ಒಂದು ರೀತಿಯಿಂದ ತನ್ನನ್ನು ತಾನು ಸಿಂಗರಿಸಿಕೊಂಡು ಸದಾ ಶಿವನ ಆರಾಧನೆಯಲ್ಲಿ ತೊಡಗಿರುವ ಈ ಗ್ರಾಮ ಭಕ್ತಾದಿಗಳ ಕಣ್ಮನ ಸೆಳೆಯುತ್ತದೆ. ಈ ಗ್ರಾಮದ ಮಧ್ಯದಲ್ಲಿಯೇ ಬಸವೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯವರ ಭವ್ಯ ದೇಗುಲ. ಇಲ್ಲಿನ ಪ್ರಶಾಂತವೂ ಮನಮೋಹಕವೂ ಆದ ಸ್ಥಳಕ್ಕೆ ಮಾರು ಹೋಗಿ ಸಾಕ್ಷಾತ್ ಪರಶಿವನೇ ಬಸವೇಶ ಮಲ್ಲಿಕಾರ್ಜುನನಾಗಿ ಇಲ್ಲಿ ನೆಲೆಸಿರುವುದಕ್ಕೆ ಅನೇಕ ಪುರಾಣೋಕ್ತಿಗಳಿವೆ. ಅಭಿನವ ಕೈಲಾಸದಂತೆ ಮೆರೆಯುತ್ತಿರುವ ಈ ಪುಣ್ಯಕ್ಷೇತ್ರ ಚೆಲ್ಲಾಪುರಕ್ಕೆ ಬರಲು ಅರಸೀಕೆರೆಯಿಂದ ಕೆಲ್ಲಂಗೆರೆ ಮಾರ್ಗವಾಗಿ ವಾಹನ ಸೌಕರ್ಯಗಳು ಏರಳವಾಗಿವೆ. ರಸ್ತೆಯ ಇಕ್ಕೆಲಗಳಿನ ಸದಾ ಹಸಿರು ಪಸರಿಸುವ ಗಿಡ ಮರಗಳು, ಪೈರು ಪಚ್ಚೆಗಳು, ತೆಂಗು ಪಾಳೆಗಳ ಸಾಲುಗಳು ಪ್ರೇಕ್ಷಕನಿಗೆ ಕೊಂಚವೂ ದಣಿವಾಗದಂತೆ ಆತ್ಮೀಯತೆಯ ಸ್ವಾಗತವನ್ನು ಕೋರುತ್ತಿವೆ. ಚೆಲ್ಲಾಪುರಕ್ಕೆ ಬಂದ ಕೂಡಲೇ ಮೊದಲು ಕಾಣಸಿಗುವುದು ಭವ್ಯವಾದ ಬೃಹದಾಕಾರದ ಅತಿ ಸುಂದರವಾಗಿ ನಿರ್ಮಿಸಿರುವ ದ್ವಾರಬಾಗಿಲ ಮಂಟಪ. ಅಬ್ಬಾ, ಎಂತಹ ಸುಂದರ ಮಂಟಪವಿದು! ವಿವಿಧ ರೀತಿಯ ದೇವ ದೇವಿಯರನ್ನೊಳಗೊಂಡ ಈ ದ್ವಾರಬಾಗಿಲ ಮಂಟಪವನ್ನು ನೋಡಲು ಸಾಲವು ಕಂಗೆಳೆರಡು. ರಂಗು ರಂಗಿನ ದ್ವಾರಪಾಲಕರುಗಳ ಸುಂದರ ಮೂರ್ತಿಗಳು ಹಾಗೂ ಮಂಟಪದ ಮೇಲ್ಭಾಗದ ಮೂರ್ತಿಗಳನ್ನು ಅತ್ಯಂತ ಸುಂದರವಾಗಿ ನುರಿತ ಶಿಲ್ಪ ಕಲಾಕಾರರಿಂದ ಅತ್ಯದ್ಭುತವಾಗಿ ನಿರ್ಮಿಸಿದ್ದಾರೆ. ಈ ದ್ವಾರಬಾಗಿಲ ಮಂಟಪ ಭಕ್ತಾದಿಗಳಿಗೆ ಆತ್ಮೀಯತೆಯ ಸ್ವಾಗತವನ್ನು ನೀಡುತ್ತದೆ. ಬಾ ಎನ್ನ ಯಾತ್ರಿಕನೇ, ಮೃಡ ಶರಣರ ಈ ಅನುಭವ ಮಂಟಪಕ್ಕೆ, ಈ ದ್ವಾರಬಾಗಿಲ ಮಂಟಪಕ್ಕೆ ಶಿರಬಾಗಿ ನಮ್ರತೆಯಿಂದ ನಮಿಸಿ ಮುಂದೆ ಹೊರಟರೆ ಕಾಣುವುದೇ ಭೂ ಕೈಲಾಸದೊಡೆಯರಾದ ಬಸವೇಶ್ವರ ಮಲ್ಲಿಕಾರ್ಜುನರು ನೆಲೆಸಿರುವ ಭವ್ಯ ದೇಗುಲ. ಈ ಸುಂದರ ದೇವಾಲಯವನ್ನು ನೋಡುತ್ತಿದ್ದಂತೆ ಪ್ರೇಕ್ಷಕ ಕ್ಷಣಕಾಲ ಮೂಕ ವಿಸ್ಮಿತನಾಗುತ್ತಾನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಈ ದೇವಸ್ಥಾನ ಚಿಕ್ಕದಾದರೂ ಇದರ ಶಕ್ತಿ ಮಹಿಮೆ ಅಪಾರವಾದದ್ದು. ವಿಶಾಲವಾದ ಸ್ಥಳದಲ್ಲಿ ಸುತ್ತಲೂ ಪಾಳಿಗೋಡೆಯಿಂದ ಸುತ್ತುವರೆದಿರುವ ಈ ದೇಗುಲ ಕೈಲಾಸದಲ್ಲಿನ ಪರಶಿವನ ವಾಸಸ್ಥಾನವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತದೆ. ಸುತ್ತಲೂ ರಂಗು ರಂಗಿನ ಚಿತ್ರಗಳು, ಕಲಾಕೃತಿಗಳು ಬಸವೇಶ ಮಲ್ಲಿಕಾರ್ಜುನರ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಗರ್ಭಗುಡಿಯ ಗೋಪುರವಂತೂ ಬಹು ಆಕರ್ಷಕವಾಗಿರುವುದು. ಅನೇಕ ದೇವ ದೇವಿಯರ ಕಲಾಕೃತಿಗಳು, ತಾಳ ಮೇಳದವರ ಭಂಗಿಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ದೇಗುಲವನ್ನು ಪ್ರದಕ್ಷಿಣೆ ಹಾಕಿ ಮುಂದೆ ಬಂದು ನಿಂತರೆ ಸುಂದರ ಕಲಾ ವಿನ್ಯಾಸದಿಂದ ಕೂಡಿರುವ ದೇಗುಲದ ಕಂಬಗಳು ಅತ್ಯಾಕರ್ಷಕವಾಗಿವೆ. ಒಟ್ಟಾರೆ ಈ ಪವಿತ್ರ ತಾಣದ ಸೊಬಗನ್ನು ವರ್ಣಿಸಲು ಸಾಲುವು ಪದಗಳು. ಗರ್ಭಗುಡಿಯಲ್ಲಿನ ಬಸವೇಶ್ವರ ಮಲ್ಲಿಕಾರ್ಜುನರ ಮಂಗಳ ಮೂರ್ತಿಯ ದರ್ಶನ ಮಾತ್ರದಿಂದ ಈ ನರಜನ್ಮ ಸಾರ್ಥಕ. ಶ್ರೀ ಸ್ವಾಮಿಯವರನ್ನು ನೋಡುತ್ತಿದ್ದಂತೆ ಭಕ್ತರು ನಿಜವಾಗಿಯೂ ತಮ್ಮನ್ನು ತಾವೇ ಮೈಮರೆಯುತ್ತಾರೆ. ಎಂತಹ ಭವ್ಯ ಮಂಗಳ ಮೂರ್ತಿ! ತದೇಕ ಚಿತ್ತದಿಂದ ಇವನನ್ನು ಧ್ಯಾನಿಸಿದರೆ ಸಕಲ ಇಷ್ಟಾರ್ಥಗಳನ್ನು ಪ್ರಸಾದಿಸಬಲ್ಲ ಮಹಾದೇವನಾಗಿದ್ದಾನೆ ಈ ಬಸವೇಶ. ಇನ್ನು ಮಲ್ಲಿಕಾರ್ಜುನನ ಉತ್ಸವ ಮೂರ್ತಿಯ ಸುಂದರ ವದನಾರವಿಂದವನ್ನು ನೋಡಿದ ಕೂಡಲೇ ಮೈ ರೋಮಾಂಚನಗೊಳ್ಳುತ್ತದೆ. ಎಂತ ಚೆಲುವನಿವನು ಮಲ್ಲಿಕಾರ್ಜುನ! ಒಮ್ಮೆ ನೋಡಿದರೆ ಮತ್ತೊಮ್ಮೆ ಇನ್ನೂ ನೋಡಬೇಕೆನ್ನುವ ಕಾತರ, ಬಯಕೆ ಇವೆಲ್ಲವನ್ನು ನೋಡುತ್ತಿದ್ದಂತೆ ಭಕ್ತಾದಿಗಳ ಮನದಲ್ಲಿ ಈ ಜಗತ್ರಯರೀರ್ವರು ಈ ಪುಣ್ಯ ನೆಲ ಚೆಲ್ಲಾಪುರ ಕ್ಷೇತ್ರದಲ್ಲಿ ಯಾವ ರೀತಿ ಬಂದು ನೆಲೆಸಿದರು ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಗುತ್ತದೆ. ಬನ್ನಿ, ನಾವು ನೀವೆಲ್ಲರೂ ಮೊದಲು ಈ ಮಂಗಳ ಮೂರ್ತಿಗಳ ದರ್ಶನ ಮಾಡಿ
ಆಮೇಲೆ ಇವರು ನೆಲೆಯಾದ ರೀತಿಯನ್ನು ತಿಳಿಯೋಣ. ಪುರಾಣ ಪ್ರಸಿದ್ಧ ಶ್ರೀಶೈಲ ಕ್ಷೇತ್ರದ ಜ್ಯೋತಿರ್ಲಿಂಗ ರೂಪನಾದ ಮಲ್ಲಿಕಾರ್ಜುನ ಸ್ವಾಮಿಯ ಅಂಶವೊಂದು ಶಿವಲಿಂಗಾಕಾರದಲ್ಲಿ ಚಲ್ಲಾಪುರದ ಮಹಾನ್ ಶಕ್ತಿ ಎಂದೇ ಪ್ರಸಿದ್ಧರಾಗಿದ್ದ ದಿವಂಗತ ಪರ್ವತೇಗೌಡರ ಭಕ್ತಿ, ಸೇವೆ ಮತ್ತು ಛಲದಿಂದ ಶ್ರೀ ಮಲ್ಲಿಕಾರ್ಜುನನು ಚಲ್ಲಾಪುರಕ್ಕೆ ಆಗಮಿಸಿ ನೆಲೆಸಿರುವುದು ಕನ್ನಡ ನಾಡಿನ ಸೌಭಾಗ್ಯವೆಂದೇ ಹೇಳಬಹುದು. ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಪಡೆಯುವುದು ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಿಲ್ಲವೆಂದು ತಿಳಿದ ಪರ್ವತೇಗೌಡರು ಅಂತಹ ಪ್ರಯಾಸವನ್ನು ಹೋಗಲಾಡಿಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಭಾಗ್ಯವನ್ನು ಪಡೆಯುವ ಅವಕಾಶ ಮಾಡಿಕೊಟ್ಟ ಪರ್ವತೇಗೌಡರ ಭಕ್ತಿ, ಶ್ರದ್ಧೆ, ನಿಷ್ಠೆಗಳು ಅಪಾರ, ಅನಂತ. ಬನ್ನಿ ಇವರ ಬಗ್ಗೆ ತಿಳಿಯೋಣ. ಸುಮಾರು ವರ್ಷಗಳ ಹಿಂದೆ ಈ ಚಲ್ಲಾಪುರ ಗ್ರಾಮವು ಕೇವಲ 8 ಮನೆಗಳ ಕುಗ್ರಾಮ. ಎಲ್ಲರೂ ಮಹಾನ್ ದೈವ ಭಕ್ತರು. ಇಂತಹ ಉದಾರ ಮನೋಭಾವದ ಮಹಾನ್ ಚೇತನಗಳಲ್ಲಿ ಶ್ರೀ ಪರ್ವತೇಗೌಡರೂ ಒಬ್ಬರು. ಸದಾ ತ್ಯಾಗಶೀಲ ಮನೋಭಾವ, ಸದ್ಧರ್ಮ, ಸದಾಚಾರ, ಸನ್ನಡತೆ ಇವುಗಳ ಸಾಕಾರ ಮೂರ್ತಿಯಾಗಿ ಗ್ರಾಮದ ಎಲ್ಲರನ್ನೂ ತಮ್ಮ ಮನೆಯವರಂತೆ, ತಮ್ಮ ಮಕ್ಕಳಂತೆ ಭಾವಿಸಿ ಸದಾಕಾಲ ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಇಡೀ ಗ್ರಾಮದ ಉಸಿರೇ ಪರ್ವತೇಗೌಡರಾಗಿದ್ದರು. ಹಿಡಿದ ಕಾರ್ಯವನ್ನು ಬಿಡದೆ ಛಲದಿಂದ ಸಾಧಿಸುವ ಛಲದಂಕ ಮಲ್ಲನಂತೆ, ಕರ್ಮಯೋಗಿಯಂತೆ ಇದ್ದ ಗೌಡರು ಸದಾ ಹಸನ್ಮುಖಿ. ನೀಲಕಾಯ 6 ಅಡಿ ಎತ್ತರದ ಪರ್ವತೇಗೌಡರನ್ನು ನೋಡಿದವರಿಗೆ ಮತ್ತೆ ಮತ್ತೆ ನೋಡಬೇಕೆನ್ನುವ ಅಭಿಲಾಷೆ ಮೂಡುತ್ತಿತ್ತು. ದೈವೀ ಮನೋಭಾವನೆಯನ್ನು ಹೊಂದಿದ್ದ ಗೌಡರ ವಿಚಾರಧಾರೆಗಳನ್ನು ಗಮನಿಸಿದವರೆಲ್ಲರೂ ಅವರೊಬ್ಬ ದೈವತ್ವದಿಂದ ಉದಿಸಿರಬಹುದಾದ ವ್ಯಕ್ತಿ ಎಂದು ಕ್ಷಣ ಮಾತ್ರದಲ್ಲಿ ತಿಳಿಯುತ್ತಿದ್ದರು. ಎಲ್ಲಾ ನಿವಾಸಿಗಳು ಅವರನ್ನೇ ಅನುಕರಿಸಲು ಪ್ರಯತ್ನಿಸುತ್ತಿದ್ದರು. ಮಡದಿ ಮಕ್ಕಳು ಸೇರಿದಂತೆ ತುಂಬು ಕುಟುಂಬದ ಸಾರ್ಥಕ ಜೀವನ ಅವರದು. ಗೌಡರು ತಮ್ಮ ಅಭ್ಯುದಯ ಕಾರ್ಯವನ್ನು ಚಲ್ಲಾಪುರಕ್ಕೆ ಸೀಮಿತಗೊಳಿಸದೆ ಸುತ್ತಮುತ್ತಲ 40 ಹಳ್ಳಿಗಳಿಗೆ ಬಹಳ ಬೇಕಾದ ವ್ಯಕ್ತಿಯಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಒಂದು ದಿನ ಹತ್ತಿರದ ಕೋಡಿಮಠದಲ್ಲಿ ಶ್ರೀ ಮಾದೇಶ್ವರರಿಗೆ ಪೂಜಾ ಕೈಂಕರ್ಯವನ್ನು ಏರ್ಪಡಿಸಲಾಗಿತ್ತು. ಎಂದಿನಂತೆ ಚಲ್ಲಾಪುರದ ಪ್ರತಿನಿಧಿಯಾಗಿ ಶ್ರೀ ಪರ್ವತೇಗೌಡರು ಕಾಲುನಡಿಗೆಯಲ್ಲಿ ಕೋಡಿಮಠಕ್ಕೆ ಪ್ರಯಾಣ ಬೆಳೆಸಿದರು. ಹಂಗಯ್ಯ ತೋಟ ತೊಡಿಗೆ ಹೋಗ್ಬಾ, ಮಳೆ ಬರಂಗಾಗದೆ ದನ ಕರ ಜೋಪಾನ. ಆಯ್ತು ಗೌಡ್ರ. ಆಮೇಲೆ ಮಂಜೇಗೌಡ್ರು ಬಂದು ಕೇಳಿದ್ರೆ ಕೋಡಿಮಠಕ್ಕೆ ಮಾದೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗವ್ರೆ, ಈಗ ಬರ್ತಾರೆ ಅಂತ ಹೇಳು. ಆಯ್ತು ಗೌಡ್ರೆ, ನೀವು ಬಿರಿನ್ ಬಂದ್ಬಿಡಿ. ಸರಿ ಸರಿ. ನಾನೂ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗು. ನಾನು ಬರುತ್ತೇನೆ ಎಂದರೂ ಹೋಗುತ್ತಿದ್ದೀಯೆ, ನನ್ನನ್ನೂ ಕರೆದುಕೊಂಡು ಹೋಗು. ಇಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ, ನಾನು ಬಸವಣ್ಣ ಇಬ್ರೇ ಇರೋದು. ಇದು ಹೆಂಗ್ ಮಾತಾಡುತ್ತೆ? ಕಲ್ಲಿನ ಮೂರ್ತಿಗೆ ಜೀವ ಆಯ್ತಾ? ಅದು ಈಗ ಸಾಧ್ಯ? ಬಸವಣ್ಣ, ನೀನು ನನ್ನ ಜೊತೆ ಬರ್ತೀಯ? ಯಾಕಪ್ಪ?
ಏನಾಗೈತಿ ಈ ಜಾಗ ನಿನ್ಗೆ? ನಿನ್ನ ಭಕ್ತಿ ಶ್ರದ್ಧೆ ನಿಷ್ಠೆಗಳಿಗೆ ನಾನು ಮನಸೋತಿದ್ದೇನೆ. ಈ ಜಾಗ ನನಗೆ ತರವಲ್ಲ. ನನ್ನನ್ನು ನಿನ್ನೊಡನೆ ಕರೆದುಕೊಂಡು ಹೋಗು. ಇಷ್ಟೊಂದು ತೂಕ ಇರೋ ನಿನ್ನನ್ನ ಒತ್ಕೊಂಡು ಹೋಗೋ ಶಕ್ತಿ ನನ್ನಲ್ಲಿಲ್ಲಪ್ಪ. ನಾನು ಏನು ಮಾಡ್ಲಪ್ಪ ತಂದೆ? ಚಿಂತಿಸಬೇಡ, ನಾನು ನಿನಗೆ ಹೊರೆಯಾಗಲಾರೆ. ಕರೆದುಕೊಂಡು ಹೋಗು. ಆಗ್ಲಿ ತಂದೆ, ಆಗ್ಲಿ. ಏನೇ ಲಕ್ಷ್ಮಿ, ಬೆಳಿಗ್ಗೆನೆ ಏನ್ ಸುದ್ದಿ? ನಮ್ ಪರ್ವತಜ್ಜ ಬಸವಣ್ಣನ ಹೊತ್ಕೊಂಡ್ ಬಂದಿದ್ದಾರೆ. ಹೌದೇನೆ? ಬಿಟ್ವಾ? ಅವ್ರ ಮನೆ ಅಂಗಳದಾಗೆ ಬಸವಣ್ಣನ ಇಟ್ಕೊಂಡು ಮಲ್ಕೊಂಡಾರೆ. ನಡಿ ನಡಿ ನೋಡ್ಕೊಂಡ್ ಬರೋಣ. ನಾವೆಲ್ಲ ಹೋಗಿ ನೋಡ್ಕೊ ಬರೋಣ. ನಮಸ್ಕಾರ ಗೌಡ್ರಿಗೆ. ಓಹೋ, ನಮಸ್ಕಾರ ನಮಸ್ಕಾರ ಮಲ್ಲಗೌಡ್ರು. ನಮಸ್ಕಾರ ನಮಸ್ಕಾರ ಪುಟ್ಟಗೌಡ್ರು. ಮೊದಲು ದೇವ್ರ ದರ್ಶನ ಮಾಡಿ. ಆಯ್ತು ಆಯ್ತು, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಅಂತೂ ಇಂತೂ ಬಸವಣ್ಣವ್ರಿಗೊಂದು ಗೂಡು ಮಾಡಿ ಪ್ರತಿಷ್ಠಾಪನೆ ಮಾಡ್ಬಿಟ್ರಿ. ಪರ್ವತೇಗೌಡ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಹಿಡಿದ ಕೆಲಸ ಆಗವರೆಗೂ ಬಿಡಾರಲ್ಲ. ನಮ್ಮದು ಏನೈತೆ ಗೌಡ್ರೆ, ಎಲ್ಲ ಭಗವಂತನ ಲೀಲೆ. ಭಗವಂತನ ಲೀಲೆ ಜೊತೆಗೆ ನಮ್ಮ ಪ್ರಯತ್ನ ಬೇಕಲ್ಲ ಗೌಡ್ರೆ? ಗೌಡ್ರೆ, ಪ್ರಸಾದ ಆಯ್ತು ಗೌಡ್ರೆ, ಬರುವಾಗ ಸಿಹಿ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ತುರ್ತಾಗಿ ಬರಕ್ ಕೇಳಿದ್ರಲ್ಲ, ಅದಕ್ಕೆ ಬಂದ್ವಿ ಗೌಡ್ರೆ. ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು ಗೌಡ್ರೆ, ಅದಕ್ಕೆ ನಿಮ್ಮನ್ನ ಬರಕ್ ಹೇಳಿದೆ. ಅದೇ ಅಂದ್ಕೊಂಡ್ವಿ, ಪರ್ವತೇಗೌಡ್ರು ಕರಿಯಕ್ ಕಳ್ಸಿದಾರೆ ಅಂದ ತಕ್ಷಣ ಏನೋ ಮುಖ್ಯವಾದ ವಿಷಯ ಐತಿ ಅಂದ್ಕೊಂಡ್ವಿ. ಏನಿಲ್ಲ ಗೌಡ್ರೆ, ಸ್ವಾಮಿ ಬಂದಿಲ್ಲಿ ನೆಲೆಸಿದ ಮ್ಯಾಗೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಎಲ್ಲ ಆಗೈತೆ. ಆದ್ರೆ ನನ್ನ ಮನಸ್ಸಿನ ಆಗಿದ್ದ ಬಹುದಿನದ ಬಯಕೆ ಈಡೇರ್ಲಿಲ್ವಲ್ಲ ಅಂತ ಬೇಜಾರಾಗ್ತೈತೆ ಗೌಡ್ರೆ. ಆದ್ರೆ ಏನ್ ಹೇಳಿ ಗೌಡ್ರೆ? ಯಾಕೆ ಗೌಡ್ರೆ, ನಿಮ್ ಪಾಲಿಗೆ ನಾವೇನಿಲ್ಲ ಅನ್ಕೊಂಡಿದ್ದೀರೇನು? ಛೇ ಛೇ ಛೇ, ಹಾಗೇನಿಲ್ಲ. ಅದಕ್ಕೆ ನಿಮ್ಮನ್ನು ಬರಕ್ ಹೇಳಿದ್ದು. ವಿಷಯ ಏನು ಅಂತ ಹೇಳಿದ್ರೆ ನಾವು ನಿಮ್ ಜೊತೆ ಎಗಲಾಗಿರ್ತೀವಿ. ಶ್ರೀಶೈಲದಾಗಿರೋ ಮಲ್ಲಯ್ಯನ ನೋಡ್ಬೇಕು ಅಂತ ಬಹುದಿನದ ಬಯಕೆ ಮನಸ್ಸನಾಗೈತೆ ಗೌಡ್ರೆ. ಆದ್ರೆ ಅಷ್ಟು ದೂರದಾಗಿರೋ ಮಲ್ಲಯ್ಯನ ನನ್ನ ಒಬ್ಬನಿಂದ ನೋಡಕ್ ಸಾಧ್ಯನಾ ಗೌಡ್ರೆ? ಅದಕ್ಕೆ ಚಿಂತೆ ಮಾಡ್ತೀರಾ ಗೌಡ್ರೆ? ನಾವಿಲ್ವಾ? ದೂರದಾಗಿರೋ ಮಲ್ಲಯ್ಯನ ನೀವು ಶ್ರೀಶೈಲ ಯಾತ್ರೆ ಹೊರಡೋದಾದ್ರೆ ನಾವು ನಿಮ್ ಜೊತೆ ಬರ್ತೀವಿ. ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ಕೊಂಡಂಗೆ ನಿಮ್ ಕಡೆಯಿಂದ ನಮ್ಗೂ ಮಲ್ಲಯ್ಯಂದಷ್ಟು ಆಗ್ಲಿ. ಅಯ್ಯೋ ಅಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು ಗೌಡ್ರೆ. ಕಣಗಲ್ಸ್ ಎಲ್ಲವೂ ಮುಗ್ದಾವೆ, ಮನೆಯಾಗೆ ಯಾವ ಕೆಲಸನೂ ಇಲ್ಲ. ಮುಂದಿನ ವಾರನೇ ಯಾತ್ರೆ ಹೊಂಟು ಬಿಡುವ. ಬಹು ಸಂತೋಷ ಗೌಡ್ರೆ, ಬಹು ಸಂತೋಷ. ನಿಮ್ಮ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಗೌಡ್ರೆ. ನಾವು ಯಾತ್ರೆ ಮುಗಿಸ್ಕೊಂಡ್ ಬರಕ್ಕೆ ಎಷ್ಟು ದಿನ ಬೇಕಾಗ್ತದೆ? ನನಗ್ ತಾನೇ ಏನ್ ಗೊತ್ತು ಗೌಡ್ರೆ, ಸುಮಾರು 2 ತಿಂಗಳು ಆಗ್ಬೋದು ಅಂತ ಹಿರಿಕರು ಹೇಳ್ತಾವ್ರೆ. ಆಯ್ತು ಗೌಡ್ರೆ, ಬೆಳಗಿಂದ ಸಾಯಂಕಾಲ ತನಕ ಪ್ರಯಾಣ ಮಾಡೋದು. ಸಾಯಂಕಾಲ ರಾತ್ರಿ ಯಾವ ಊರು ಸಿಗುತ್ತೋ ಆ ಊರಲ್ಲಿ ಕಂತೆ ಭಿಕ್ಷೆ ಮಾಡಿ ಊಟ ಮಾಡಿ ದೇವಸ್ಥಾನದಲ್ಲಿ ಮಲ್ಕೊಳ್ಳೋದು. ಹಂಗೆ ಆಗ್ಲಿ. ಮಲ್ಲಗೌಡ್ರ ಸಲಹೆ ಬಹಳ ಸೂಕ್ತ ಐತೆ. ಮುಂದಿನ ಸೋಮವಾರ ನಾವಿಲ್ಲಿಗೆ ಬರ್ತೀವಿ, ನೀವು ತಯಾರಾಗಿರಿ, ಹೊಂಟ್ಬಿಡುವ. ಎಲ್ಲ ಈ ನಮ್ಮ ಪುಂದಯೆ. ಹೋಗ್ ಬನ್ನಿ ಗೌಡ್ರೆ, ಆ ಬಸವಣ್ಣ ನಿಮಗೆ ಒಳ್ಳೇದು ಮಾಡ್ಲಿ. ಅಪ್ಪ ಬಸವಣ್ಣ, ನಾವು ಯಾತ್ರೆ ಮುಗಿಸ್ಕೊಂಡು ಬರೋ ಗಂಟ ನಮ್ಮ ಹಳ್ಳಿ ಜನನ ಕಾಪಾಡೋ ಭಾರ ನಿಂದು ಕಣಪ್ಪ. ಸಾಕ್ಷಾತ್ ಪರಶಿವನೇ ದಾಗಿಳಿದರೂ ಈ ಪುಣ್ಯಕ್ಷೇತ್ರ ದರ್ಶನ ಮಾಡಿದ ಈ ನರ ಜನ್ಮ ಪಾವನವಾಯ್ತು ಗೌಡ್ರೆ, ಪಾವನವಾಯ್ತು. ನಿಜ ಗೌಡ್ರೆ, ನೀವ್ ಹೇಳೋದು ನಿಜ.
ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ವೈಭವ ನೋಡಕ್ಕೆ ನಾವು ಏಟೊಂದು ಜನ್ಮದ ಪುಣ್ಯ ಮಾಡಿದ್ವೋ ಏನು. ಹೌದು ನೋಡ್ರಿ, ಇವತ್ತೇ ಈ ಜೀವ ಹೋದ್ರೂ ಪರವಾಗಿಲ್ಲ, ಮುಕ್ತಿ ಸಿಕ್ಕಲ್ಲಿ. ನಮಗೆ ದೊರೆತ ಈ ಮಲ್ಲಯ್ಯನ ದರ್ಶನ ಭಾಗ್ಯ ನಮ್ಮೂರು ಜನಕ್ಕೆ ಸಿಕ್ಕೈತೆ. ಅವ್ರು ಬಂದು ದರ್ಶನ ಮಾಡಿದ್ರೆ ಹಿಂಗ್ ಯೋಚನೆ ಮಾಡಿದ್ರೆ ಹಂಗೆ ಗೌಡ್ರೆ, ಈ ಕಾಡ್ದಾರಿನ ಬರ್ಬೇಕಾದ್ರೆ ಗಟ್ಮುಟ್ಟ ನಾವುಗಳೇ ಸೋತೋಗಿದೀವಿ. ಅಂತಂದ್ರಾಗೆ ಊರಿನ ಜನಗಳಿಗೆ ಮಲ್ಲಯ್ಯ ದರ್ಶನ ಆಗದೆ ಇರೋ ಮಾತು. ಎಲ್ಲ ಮಲ್ಲಯ್ಯನ ಇಚ್ಛೆ. ಅಲ್ಲ ಗೌಡ್ರೆ, ಸದ್ಯ ಮಲ್ಲಯ್ಯನ ದರ್ಶನ ನಮ್ಗಾಯ್ತಲ್ಲ ಅಂತ ಸಂತೋಷ ಪಡೋ ಬದಲು ಇಡೀ ಊರ್ ಜನಕ್ಕೆ ಮಲ್ಲಯ್ಯನ ದರ್ಶನ ಆಗಿಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ರಲ್ಲ, ನಿಜಕ್ಕೂ ನಿಮ್ ದೊಡ್ಡ ಗುಣ ಮೆಚ್ಚಬೇಕಾದ್ದೆ. ಇಂಥ ಉದಾರ ಗುಣ ಇರೋದ್ರಿಂದಲೇ ಮಲ್ಲಯ್ಯ ನಮ್ಮನ್ನ ಇಲ್ಲಿವರೆಗೂ ಕರೆಸ್ಕೊಂಡಿದ್ದು. ಮಂಕಳಿ ಗೊತ್ತಾಯ್ತು. ಅಪ್ಪ ಮಲ್ಲಿಕಾರ್ಜುನ, ನಮಗೇನೋ ನಿನ್ ದರ್ಶನ ಭಾಗ್ಯ ಕೊಟ್ಟೆ, ನಮ್ಮೂರ್ ಜನಕ್ಕೂ ನಿನ್ ದರ್ಶನ ಭಾಗ್ಯ ಸಿಗಂಗೆ ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ ತಂದೆ, ಏನಾದ್ರೂ ಒಂದ್ ದಾರಿ ತೋರ್ಸು. ಭಕ್ತ ಪರ್ವತೇಗೌಡ, ನಿನ್ನ ಶ್ರದ್ಧಾ ಭಕ್ತಿಗಳಿಗೆ ಮೆಚ್ಚಿದೆ. ತನಗೆ ಸಿಕ್ಕ ನನ್ನ ದರ್ಶನ ಭಾಗ್ಯ ಊರಿನ ಜನರೆಲ್ಲರಿಗೂ ಸಿಗಬೇಕೆಂಬ ನಿನ್ನ ಬಯಕೆ ಮೆಚ್ಚಬೇಕಾದ್ದೇ. ನಿನ್ನಿಷ್ಟದಂತೆ ಆಗಲಿ. ನಾಳೆ ಬೆಳಗಿನ ಪೂಜಾ ಸಮಯದಲ್ಲಿ ನನ್ನ ಅಂಶವುಳ್ಳ ಶಿವಲಿಂಗವನ್ನ ಅರ್ಚಕರ ಮೂಲಕ ದಯಪಾಲಿಸುತ್ತೇನೆ. ಅದನ್ನು ಪಡೆದು ನಿನ್ನ ಊರಿನ ಬಸವೇಶ್ವರನ ದೇಗುಲದಲ್ಲಿ ಪ್ರತಿಷ್ಠಾಪಿಸು. ನಾನು ಅಲ್ಲಿಯೇ ಶ್ರೀಶೈಲ ಮಲ್ಲಿಕಾರ್ಜುನನಾಗಿ ದರ್ಶನ ಭಾಗ್ಯ ನೀಡಿ ಸಕಲರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ. ತಥಾಸ್ತು. ಮಲ್ಲಯ್ಯ ಬತ್ತಾನೆ, ನನ್ನ ಮಲ್ಲಯ್ಯ ಬತ್ತಾನೆ, ಮಲ್ಲಯ್ಯ ಬತ್ತಾನೆ, ನನ್ನ ಮಲ್ಲಯ್ಯ ಬತ್ತಾನೆ. ಶಿವನು ಪ್ರತ್ಯಕ್ಷನಾಗಿ ಪರ್ವತೇಗೌಡರಿಗೆ ಹೇಳಿದಂತೆಯೇ ಶಿವಲಿಂಗ ರೂಪಿ ಮಲ್ಲಯ್ಯನು 30 ದಿನಗಳ ಒಳಗೆ ಶ್ರೀ ಬಸವೇಶ್ವರನ ಮಂದಿರದಲ್ಲಿ ನೆಲೆಯಾಗಿ ನಿಲ್ಲುತ್ತಾನೆ. ಹೀಗೆ ಪರ್ವತಜ್ಜನ ಕಾಲದಲ್ಲಿ ಶ್ರೀ ಬಸವೇಶ್ವರ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರ ಪ್ರತಿಷ್ಠಾಪನೆಯಾಗಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಭಕ್ತಿಯ ನಿಧಿ ಎಂಬಂತಿದ್ದ ಪರ್ವತಜ್ಜನನ್ನು ಅನುಕರಿಸುತ್ತಾ ಭಕ್ತಿಯ ಪರಾಕಾಷ್ಠೆ ತಲುಪಿದರು. ಈ ರೀತಿ ಚಲ್ಲಾಪುರದ ಜನತೆಗೆ ಕೂಡಿ ಬಂದ ಸೌಭಾಗ್ಯ ಸುತ್ತಮುತ್ತಲಿನ 16 ಹಳ್ಳಿಗಳಿಗೆ ತಲುಪುತ್ತಾ ಹೋಯಿತು. ಭಕ್ತರು ಸಾಲುಗಟ್ಟಿ ಬರತೊಡಗಿದರು. ಸ್ವಾಮಿ ಸೇವೆ ಮಾಡಿ ತಮ್ಮ ಕಷ್ಟಗಳ ಪರಿಹಾರಗಳನ್ನು ಕಂಡುಕೊಳ್ಳತೊಡಗಿದರು. ಇದರ ಪರಿಣಾಮವಾಗಿ ಸ್ವಾಮಿಯನ್ನು ಸುತ್ತಮುತ್ತಲ ಊರುಗಳಿಗೂ ಕರೆದುಕೊಂಡು ಹೋಗುವುದು ರೂಢಿಯಾಯಿತು. ಮಲ್ಲಿಕಾರ್ಜುನನ ಸುಂದರ ವದನಾರವಿಂದವನ್ನು ನೋಡಿದ ಯಾರೇ ಆಗಲಿ ಮತ್ತೆ ಮತ್ತೆ ನೋಡಬೇಕೆಂದು ಆಶಿಸುತ್ತಾರೆ. ಹೀಗೆಯೇ ಶ್ರೀ ಬಸವೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯವರು ಅಂದಿನಿಂದ ಇಂದಿನವರೆಗೂ ಸುಕ್ಷೇತ್ರ ಚಲ್ಲಾಪುರದಲ್ಲಿ ನೆಲೆಗೊಂಡು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭೂ ಕೈಲಾಸದಂತೆ ಶೋಭಾಯಮಾನವಾಗಿ ರಾರಾಜಿಸುತ್ತಿದೆ. ಇನ್ನು ಶ್ರೀ ಸ್ವಾಮಿಯವರ ಪವಾಡಗಳು ಒಂದೇ ಎರಡೇ ವರ್ಣಿಸಲಸಾಧ್ಯ. ಇಲ್ಲಿಯ ಶ್ರೀ ಬಸವೇಶ್ವರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲರೂ ಮತ್ತು ಚಲ್ಲಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಶ್ರೀ ಸ್ವಾಮಿಯವರ ಸೇವಾ ಕಾರ್ಯಗಳನ್ನು ದಿನದಿಂದ ದಿನಕ್ಕೆ ಇಮ್ಮಡಿಗೊಳಿಸುತ್ತಿದ್ದಾರೆ.
ನಿರ್ಮಲ ಮನೋಭಾವದ ಈ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಯಾವುದೇ ಒಂದು ಸಣ್ಣ ವಿಷಯಕ್ಕೂ ಸ್ವಾಮಿಯವರನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿಯೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಸ್ವಾಮಿಯವರಿಗೆ ಅಮಾವಾಸ್ಯೆ ಪೂಜೆ ಅತ್ಯಂತ ಪ್ರಿಯವಾದುದಾಗಿದೆ. ಅಮಾವಾಸ್ಯೆಯ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಭಕ್ತರು ಆಗಮಿಸಿ ಇಡೀ ರಾತ್ರಿ ಅಲ್ಲಿಯೇ ಉಳಿದು ಪೂಜೆ ನಡೆಸುವುದರ ಜೊತೆಗೆ ಭಜನಾದಿಗಳ ಮೂಲಕ ಅನೇಕ ವಿಧದಲ್ಲಿ ಭಗವಂತನನ್ನು ಸ್ತುತಿಸಿ ಆಡುತ್ತಾರೆ. ಪ್ರತಿ ಅಮಾವಾಸ್ಯೆಯಂದು ಶ್ರೀಯವರ ಉತ್ಸವದ ನಂತರ ಮಹಾಪ್ರಸಾದವನ್ನು ಸುವ್ಯವಸ್ಥಿತವಾಗಿ ಏರ್ಪಡಿಸುತ್ತಾರೆ. ಸಹಸ್ರಾರು ಭಕ್ತರು ಪ್ರಸಾದವನ್ನು ಸೇವಿಸಿ ಆನಂದಭರಿತರಾಗುತ್ತಾರೆ. ಇನ್ನು ಶ್ರೀ ಸ್ವಾಮಿಯವರ ನಿತ್ಯ ರುದ್ರಾಭಿಷೇಕವಂತೂ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. 1001 ರೂಪಾಯಿಗಳ ನಿತ್ಯ ರುದ್ರಾಭಿಷೇಕದ ಕಾಣಿಕೆ ಕೊಟ್ಟಲ್ಲಿ ವರ್ಷಕ್ಕೊಂದು ಬಾರಿ ಅವರು ಇಚ್ಛಿಸಿದ ದಿನಗಳಲ್ಲಿ ಶ್ರೀ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ಮಾಡಲಾಗುವುದು. ಶ್ರಾವಣ ಮಾಸದ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮ ದೇವತೆ ಶ್ರೀ ಹುಲಿಯಮ್ಮ ದೇವಿಯ ಪರ್ವವು ವಿಜೃಂಭಣೆಯಿಂದ ನಡೆಯುತ್ತದೆ. ಸಹಸ್ರಾರು ಭಕ್ತಾದಿಗಳಿಗೆ ರಾತ್ರಿ ಇಡೀ ಪ್ರಸಾದವನ್ನು ಉಣಬಡಿಸಲಾಗುತ್ತದೆ. ಅರಸೀಕೆರೆಯಿಂದ ಚಲ್ಲಾಪುರಕ್ಕೆ ವಾಹನ ಸೌಕರ್ಯ ಹೇರಳವಾಗಿರುತ್ತದೆ. ಈ ಸಂದರ್ಭದಲ್ಲಿ ಮೆರೆಯುವ ಭಕ್ತ ಸ್ತೋಮವನ್ನು ನೋಡುವುದೇ ಮಹದಾನಂದ. ಮಾನವನ ಜೀವಿತದಲ್ಲಿ ಒಮ್ಮೆಯಾದರೂ ಚಲ್ಲಾಪುರದ ಬಸವೇಶ ಮಲ್ಲಿಕಾರ್ಜುನರ ದರ್ಶನ ಮಾಡಿ ಜೀವನ್ಮುಕ್ತಿ ಹೊಂದೋಣ. ಶ್ರೀಯವರುಗಳನ್ನು ನಮ್ರತೆಯಿಂದ ನಮಿಸಿ ಮಹಾಮಂಗಳಾರತಿಯೊಂದಿಗೆ ಕೀರ್ತನೆ ಹಾಡಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗೋಣ.